ಈಗ ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಅಂತ ಇದ್ದಾಗ ಇವರು ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಜೊತೆ 15 ವರ್ಷ ಸರ್ಕಾರ ಮಾಡ್ತಾರೆ. ಆವಾಗ ಸ್ಟೇಬಲ್ ಗೌರ್ಮೆಂಟ್ ಇರುತ್ತೆ. ಇವರಿಗೆ ಸ್ಟೇಬಲ್ ಗೌರ್ಮೆಂಟ್ ಅಂದರೆ ಜನ ಒಂದು ಅಭಿಪ್ರಾಯ ಕೊಟ್ಟು ಒಂದು ಸಮ್ಮಿಶ್ರ ಸರ್ಕಾರ ಬಂದರೆ ಅದು ಸ್ಟೇಬಲ್ ಆಗೇ ಇರಲ್ಲ ಅಂತ ಕಾಂಗ್ರೆಸ್ನ ಒಂದು ಮನಸ್ಥಿತಿ. ಪೂರ್ಣ ಬಹುಮತ ಸಿಕ್ಕರೆ ಕಾಂಗ್ರೆಸ್ ಸ್ಟೇಬಲ್ ಅಲ್ಲ, ಕಾಂಗ್ರೆಸ್ ಹೆಂಗೆ ಗೊತ್ತಾ, ಒಂದೇ ಪಕ್ಷದ ಒಳಗೆ ಕಿತ್ತಾಡ್ಕೊಂಡ್ರೆ ಪರವಾಗಿಲ್ಲ, ಎರಡು ಪಕ್ಷಗಳ ನಡುವೆ ಕಿತ್ತಾಟ ಹಾಕೊಂಡ್ರೆ ಅದು ಅಸ್ಥಿರತೆ. ಒಂದು ಪಕ್ಷದ ಒಳಗೆ ಕಿತ್ತಾಡ್ಕೊಂಡ್ರೆ ಅದು ಪರವಾಗಿಲ್ಲ, ಅದು ಸ್ಥಿರತೆ. ಇದೇ ಕಾಂಗ್ರೆಸ್ಸು ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಜೊತೆ 15 ವರ್ಷ ಸರ್ಕಾರ ಮಾಡಿ ಸ್ಟೇಬಲ್ ಗೌರ್ಮೆಂಟ್ ಮಾಡಿತ್ತು. ಇವತ್ತು ಇವ್ರಿಗೆ ಮನಸ್ಥಿತಿ ಏನಿದೆ, ಸಮ್ಮಿಶ್ರ ಸರ್ಕಾರಗಳ ಬಗ್ಗೆ ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ. ಇವರು ಸ್ಟೇಬಲ್ ಗೌರ್ಮೆಂಟ್ ಬೇಕು ಅಂತಾರೆ. ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ ಆಗಲೇ ಇದು ಪ್ರಾಬ್ಲಮ್ ಆಗ್ತಾಯಿದೆ. ಇದು ಜನಗಳ ಹತ್ರ ಫ್ಯಾಕ್ಟ್ರಿ ವರ್ಕ್ ಆಗಿಲ್ವಾ? ಇದು ಸ್ಟೇಬಲ್ ಗೌರ್ಮೆಂಟ್ ಆಗಿರುತ್ತಾ? ಇದು ಅಲ್ಲ, ಅದಕ್ಕೇನೆ ವಿಡಿಯೋ ಮಾಡಿದ್ರಲ್ಲ, ಇಬ್ರು ಒಬ್ರದೊಬ್ರು ಕೈ ಹಿಡ್ಕೊಂಡು ಎತ್ತಿದ್ರಲ್ಲ ಸರ್. ಹೌದು ಸರ್, ಇವ್ರು ಅವ್ರ ಕುಶಲೋಪರಿ ವಿಚಾರಿಸಿದ್ರು, ಇವ್ರ ಕುಶಲೋಪರಿ ವಿಚಾರಿಸಿದ್ರು. ಹೆಲಿಕಾಪ್ಟರ್ ಬಗ್ಗೆ ರಾಜಕೀಯ ನೋಡಿ ಸರ್, ರಾಜಕೀಯ ಮೇಲ್ನೋಟಕ್ಕೆ ಕುಶಲೋಪರಿಗಳು ಎಷ್ಟು ಬೇಕಾದರೂ ಆಗ್ಬೋದು. ದ ಪ್ರಾಕ್ಟಿಕಾಲಿಟಿ ವೆನ್ ಕಮ್ಸ್ ಟು 13th ಅದು ಪ್ರಾಕ್ಟಿಕಾಲಿಟಿ ಆಗಿ ಸ್ಟೇಬಲ್ ಗೌರ್ಮೆಂಟ್ ಆಗಿ ಉಳಿಯುತ್ತೆ. ಒಂದೇ ಒಂದು 2013 ಮಲ್ಲಿಕಾರ್ಜುನ ಖರ್ಗೆ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ, ಹೌದಾ? ಸಿದ್ದರಾಮಯ್ಯ ಕೂಡ ಅಭ್ಯರ್ಥಿ. ಎಲ್ಲಾದರೂ 5 ವರ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅದರ ಬಗ್ಗೆ ವಿರೋಧ ದನಿ ಎತ್ತಿದ್ದಾರೆ. 5 ವರ್ಷ ಆಗಿತ್ತು. ಇವತ್ತಿನ ಜನರೇಷನ್ ಉದಾಹರಣೆ ಬೇರೆ ರಾಜ್ಯದಲ್ಲಿ ಲೀಗ್ ಸರ್, ಅವ್ರದೇ ಆದಂತ ಜನರೇಷನ್ ಇದೆ. ಅವ್ರು ಆ ರೀತಿ ರಾಜಕಾರಣ ಮಾಡೋರಲ್ಲ. ಪ್ರತಿಕ್ರಿಯೆ ನೀಡ್ಲಿಕ್ಕೆ ಬಿಡಲಿಲ್ಲ. ಕಳೆದ 4 ವರ್ಷಗಳಿಂದ ಜಮೀರ್ ಅವ್ರ ಸ್ಟೇಟ್ಮೆಂಟ್ಗಳು ಅಥವಾ ಡಿ ಕೆ ಶಿವಕುಮಾರ್ ಇನ್ನೊಂದು ಇದು ತಂಡದ ಸ್ಟೇಟ್ಮೆಂಟ್ಗಳು, ಯಾರು ಮುಖ್ಯಮಂತ್ರಿಗಳಾಗಬೇಕು, ಯಾರು ಮುಖ್ಯಮಂತ್ರಿ ಆಗಬಾರ್ದು, ಆಮೇಲೆ ಹೈಕಮಾಂಡ್ ಎಷ್ಟು ಸಲ ಬಂತು, ರಾಹುಲ್ ಗಾಂಧಿ ಅವರು ದಾವಣಗೆರೆಯಲ್ಲಿ ಇದೆಲ್ಲ ನಾವು ನೋಡಿದ್ದೀವಿ. ಸ್ಟೇಬಲ್ ಗೌರ್ಮೆಂಟ್ ಒಂದು ಸರ್ಕಾರ ಬಂದಿದ್ದ ತಕ್ಷಣ ನೋಡಿ ಸರ್, ಸ್ಟೇಬಲ್ ಗೌರ್ಮೆಂಟ್ ಅಂತಾರೆ. ರಾಜಸ್ಥಾನದಲ್ಲಿ ಯಾಕೆ ಸರ್ ಇನ್ಸ್ಟೇಬಲ್ ಆಯಿತು? ಮಧ್ಯಪ್ರದೇಶದಲ್ಲಿ ಯಾಕೆ ಇನ್ಸ್ಟೇಬಲ್ ಆಯಿತು? ರಾಜಸ್ಥಾನದಲ್ಲಿ ಇವರು ಸರ್ಕಾರದಲ್ಲಿ ಸಚಿನ್ ಪೈಲಟ್ನವರು ಎಷ್ಟು ದಿನ ಹೋಗಿ ಹೋಟ್ಲಲ್ಲಿ ವಾಸ್ತವ್ಯ ಹೂಡಿದ್ರು? ಹೇಗೆ ನೀವು ಕನ್ನಡಿಗ ರಾಜಕಾರಣಿಗಳನ್ನು ಮಾತಾಡಿ ನೀವು ಸರ್? ನಾನು ಹೇಳೋದಿಲ್ಲ. ಎಸ್ ಎಂ ಕೃಷ್ಣ 5 ವರ್ಷ ಇಲ್ಲಿ ಸರ್, ಒಂದು ನಿಮಿಷ ಇಲ್ಲ ಸರ್, ನೋಡಿ ಸರ್, ತಂದದ್ದು ಖರ್ಗೆ ವಾಸ್ ದೇರ್, ಧರಮ್ ಸಿಂಗ್ ವಾಸ್ ದೇರ್. 5 ವರ್ಷ ಎಸ್ ಎಂ ಕೃಷ್ಣ ಕಂಟಿನ್ಯೂ ಮಾಡಿದ್ರ, 5 ವರ್ಷ ಸಿದ್ದರಾಮಯ್ಯ ಕಂಟಿನ್ಯೂ ಮಾಡಿದ್ರ ಅಷ್ಟೇ. ಸರ್, ಇತಿಹಾಸ ಅಲ್ಲ, ಕರ್ನಾಟಕದ ಇತಿಹಾಸನೇ ಮಾತಾಡೋದಾದ್ರೆ 1989ರಲ್ಲಿ ಬಂದಂತ ಸರ್ಕಾರಗಳಿಗೆ 3 ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕೊಡುಗೆ ಇಲ್ವಾ? ಬಂಗಾರಪ್ಪನವ್ರು ಯಾಕೆ ಚೇಂಜ್ ಆದ್ರು? ಮತ್ತೆ ವೀರಪ್ಪ ಅವರು ಯಾಕೆ ಬಂದ್ರು? ಕೃಷ್ಣ ಅವರು ಅರ್ಲಿ ಎಲೆಕ್ಷನ್ ಕರೆದ್ರು, ಅವ್ರು 5 ವರ್ಷ ಕಂಪ್ಲೀಟ್ ಮಾಡಲಿಲ್ಲ. ಅಂದ್ರೆ ಆಯ್ತು, ಅವ್ರ ನಿಮ್ ಲೆಕ್ಕದ ಪ್ರಕಾರ ತೊಂದರೆ ಆಗ್ಲಿಲ್ಲ, ಅವರೇ ಮಾಡ್ಕೊಂಡ್ರು ಅಂತ. ಓಕೆ, ಡನ್ ಸರ್. ನಂತರ ಸಮಯ ಕಮ್ಮಿ ಇರೋದ್ರಿಂದ ಡಾಕ್ಟರ್ ಸಚಿನ್ ರೆಡ್ಡಿ ಉಗ್ರಪ್ಪ ಅವ್ರು ಮಾತಾಡ್ತಾರೆ. ಅದಾದ ನಂತರ ನನ್ನ ಕಲೀಗ್ ಪೃಥ್ವಿ ಒಂದು ವಿಶೇಷ ನಿರೂಪಣೆಯ ಜೊತೆ ಕಾಯ್ತಿದ್ದಾರೆ. ಡಾಕ್ಟರ್ ಸಚಿನ್ ರೆಡ್ಡಿ, ಪ್ಲೀಸ್. ಒಂದು ವಿಷಯ ಏನಂದ್ರೆ, ನಾವು ಫಸ್ಟ್ಗೆ ನೀವು ಹೇಳಿದ್ರಿ ಇದು ಎಕ್ಸಿಟ್ ಪೋಲು ಎಕ್ಸಾಕ್ಟ್ ಪೋಲ್ ಅಲ್ಲ ಅಂತೇಳಿ. ಇಲ್ಲಿ ಒಂಥರ ಕನ್ಸೆನ್ಸಸ್ ಕ್ರಿಯೇಟ್ ಆಗೋಯ್ತು, ಕಾಂಗ್ರೆಸ್ ಗೌರ್ಮೆಂಟ್ ಆಗ್ತಿದೆ, ಇವರಿಬ್ಬರು ಜಗಳ ಶುರು ಆಗೋಗಿದೆ ಅಂತ ಆಯಿತು. ನಾವು ಇನ್ನೂ 2 ದಿನ ಕಾಯಲೇಬೇಕು. ಎರಡನೇದು 2018ರಲ್ಲೂ ಕೂಡ ಇದೇ ಥರದ್ದು ಮೂಡಿತ್ತು. ಎಕ್ಸಿಟ್ ಪೋಲ್ ಬಂದಾದಮೇಲೆ, ಒಪಿನಿಯನ್ ಪೋಲ್ ಬಂದಾದಮೇಲೆ, ಚುನಾವಣೆ ಮುಗಿದ ಮೇಲೆ, ರಿಸಲ್ಟ್ ಬರೋಕ್ಕೆ ಮುಂಚೆ ಇದೇ ಕಂಡೀಷನಲ್ಲಿತ್ತು. ಸಿದ್ದರಾಮಯ್ಯ ವಾಪಸ್ ಬರ್ತಾರೆ, ಅವರು ಪ್ರಾಬಬ್ಲಿ ಹೇಳ್ದಷ್ಟು ಮಾಡಿಲ್ಲ, ಮೇ ಬಿ ಬೇರೆ ಯಾರಾದರೂ ಆಗಬೇಕು, ಆಗಲೇ ಹುದ್ದೆಗಳನ್ನ ಹಂಚ್ಕೊಳ್ಳೋದು ಶುರು ಆಗಿತ್ತು. ಆದರೆ ರಿಸಲ್ಟೇ ಬೇರೆ ಆಯಿತು. ಇನ್ನೊಂದು, ಟುಡೇಸ್ ಚಾಣಕ್ಯದ ನಂಬರ್ಸ್ನ ನಾನು ನೋಡ್ತಾ ಇದ್ದೆ, ಜಾತಿವಾರು ನಂಬರು. ಆ ನಂಬರ್ ಏನಾದರೂ ನಿಜ ಆಯಿತು ಅಂತಂದರೆ ಬಿ ಜೆ ಪಿಗೆ 115ರಿಂದ 120 ಸೀಟ್ ಬರುತ್ತೆ. ಅವ್ರು ಯಾಕೆ ಕಾಂಗ್ರೆಸ್ಸಿಗೆ 120 ಸೀಟ್ ಕೊಟ್ಟಿದ್ದಾರೆ ಅಂದರೆ, JDS 12 ಆಗಿರೋದ್ರಿಂದ ಅವರು ಇಲ್ಲಿ ಎಕ್ಸಿಟ್ ಪೋಲ್ಸ್ ಆಗಲಿ, ಒಪಿನಿಯನ್ ಪೋಲ್ಸ್ ಆಗಲಿ, ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಕರ್ನಾಟಕದಂಥ ಕಾಂಪ್ಲಿಕೇಟೆಡ್ ಸ್ಟೇಟಲ್ಲಿ ಅಂದರೆ ಸೀಟ್ ಶೇರನ್ನು ವೋಟ್ ಶೇರನ್ನು ಸೀಟಿಗೆ ಕನ್ವರ್ಟ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಬರುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ, ಎಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗೋದಿಲ್ಲ, ಅವರೊಂದು 15 ಕ್ಷೇತ್ರ ಸೆಲೆಕ್ಟ್ ಮಾಡಿ ಅಲ್ಲಿ ಪೋಲಿಂಗ್ ಮಾಡಿ ಅದನ್ನು ಡಿವೈಡ್ ಮಾಡಿ. ಎಕ್ಸಾಕ್ಟ್ಲಿ. ಸೊ ಈಗ ಅವರ ಪ್ರಕಾರ ಓಲ್ಡ್ ಮೈಸೂರಿನ ಹಳೆ ಟ್ರೆಂಡ್ನ ಕನ್ಸಿಡರ್ ಮಾಡಿ JDS ಕೊಲ್ಯಾಪ್ಸ್ ಇಸ್ ಲೀಡಿಂಗ್ ಟು ಕಾಂಗ್ರೆಸ್ 120. ಅದರ ಪ್ರಕಾರ ಅವರು ಓಲ್ಡ್ ಮೈಸೂರಲ್ಲಿ ಮೆಜಾರಿಟಿ ಆಫ್ ದ ಸೀಟ್ಸ್ ಕಾಂಗ್ರೆಸ್ಸಿಗೆ ಕೊಟ್ಟಿದ್ದಾರೆ. ಇವರ ಪ್ರಕಾರ ಈ ಕ್ಯಾಸ್ಟ್ ಕಾಂಬಿನೇಷನ್ ಇಫ್ ಇಟ್ ಹೋಲ್ಡ್ಸ್ ಆನ್ 13th of May, ಲಿಂಗಾಯತರು, ಲೆಫ್ಟ್ SC ಮತ್ತು
STs ಏನಾದ್ರು ಮತ್ತು OBC ಯಲ್ಲಿ ಕೂಡ 48% ಗ್ಯಾಪ್ ಇದೆ. ದಟ್ ಇಸ್ ಸರ್ಪ್ರೈಸಿಂಗ್. ಅದು ಇದೇನಾದ್ರೂ ಹೋಲ್ಡ್ ಆಯ್ತು ಅಂದ್ರೆ ಉತ್ತರ ಕರ್ನಾಟಕದ 90 ಪ್ಲಸ್ ಮಧ್ಯ ಕರ್ನಾಟಕದ 26 ಈ 116 ಕ್ಷೇತ್ರಗಳಲ್ಲಿ ಬಿಜೆಪಿ 65ರಿಂದ 70 ಕ್ಷೇತ್ರಗಳಲ್ಲಿ ಗೆಲ್ತಾರೆ. ರೈಟ್, ಲಾಸ್ಟ್ ವರ್ಡ್ ಟು ಉಗ್ರಪ್ಪ ಸರ್. ಸೊ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ಜಾತಿವಾರು ಸಮೀಕ್ಷೆಗಳು ಬಹುಶಃ ಅವರವರ ದೃಷ್ಟಿಕೋನದಲ್ಲಿ ಮಾಡಿರ್ತಾರೆ. ಇವತ್ತು ಜನರ ಮುಂದೆ ಇರ್ತಕ್ಕಂಥದ್ದು ಜನಸಾಮಾನ್ಯರ ಬದುಕಿನ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳು. ಸೊ ಹಾಗಾಗಿ ಬೆಲೆ ಏರಿಕೆ ಇರ್ಬೋದು ಅಥವಾ ರೈತರ ಸಮಸ್ಯೆಗಳಿರ್ಬೋದು, ಮತ್ತೊಂದಿರ್ಬೋದು, ಹಾಗಾಗಿ ಈ ಭ್ರಷ್ಟಾಚಾರ ಇರ್ಬೋದು, ಈ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ವರ್ಗದ ಜನ ಇವತ್ತು ಬದಲಾವಣೆಯನ್ನು ಬಯಸಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸಿಗೆ ಒಂದು ಉತ್ತಮವಾದಂಥ ಹೆಚ್ಚು ಸ್ಥಾನಗಳನ್ನು ಕೊಡೋದ್ರ ಮೂಲಕ ಅಟ್ಲೀಸ್ಟ್ ಸರಳ ಬಹುಮತದ ಹಿನ್ನೆಲೆಯಲ್ಲಿ ನಾವು ಅಧಿಕಾರಕ್ಕೆ ಬರತಕ್ಕಂಥ ಮ್ಯಾಜಿಕ್ ನಂಬರ್ ಹತ್ರ ಹೋದ್ರೆ ಈ ಒಮ್ಮತದ ಮ್ಯಾಜಿಕ್ ಇರುತ್ತಾ ಪಕ್ಷದಲ್ಲಿ ಅಂತ ಹೇಳಿ ಅದು ದೊಡ್ಡ ಪ್ರಶ್ನೆ ಇದೆ. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ಈಗ ಅಟಲ್ ಬಿಹಾರಿ ವಾಜಪೇಯಿ ಒಂದೇ ಒಂದು ಸ್ಥಾನದಲ್ಲಿ ಅವ್ರ ಪ್ರೈಮ್ ಮಿನಿಸ್ಟರನ್ನು ಬಹುಶಃ ಇದೇ ನರೇಂದ್ರ ಮೋದಿ ಇದ್ದಿದ್ರೆ ಅವತ್ತು ಆಪರೇಷನ್ ಕಮಲ ಮಾಡಿರೋರು. ಸೊ ಹೇಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ನಾನು ಹೇಳಿದೆ ಸ್ಟೇಟ್ಸ್ಮನ್ಶಿಪ್ ಬೇಕಾಗುತ್ತೆ ಅಂತೇಳಿ. ಸೊ ನಾನು ಇಷ್ಟೇ ಹೇಳ್ತೇನೆ, ಈಗೇನು ನಮ್ಮ ನಾಯಕರುಗಳು ಫೋನ್ ಕಾಲ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವೇ ಒಂದು ನಿಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ದೃಷ್ಟಿಕೋನ ಅಲ್ಲ ಸರ್, sources, ಅದು ನಿಮ್ಮ ಮಾಡಿದೆ. office ಇಂದಾನೆ ಬಂದಿರುತ್ತೆ. ನಿಮ್ ತರನೇ ನಮಗೆ ಸ್ನೇಹಿತರಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಒಂದು ನಿಮಿಷ ಕೇಳಿ ನಿಖಿಲ್. ಸರ್. ಈಗ ನಾನು ಸಹ ನಿಮಗೆ ಬರೋದಕ್ಕೆ ಮೊದಲು ಒಂದು 50 ಕಡೆ ಫೋನ್ ಮಾಡಿದ್ದೆ. So you're also active. ಒಂದು ನಿಮಿಷ ಪ್ಲೀಸ್. ಯಾಕೆ ಅಂತ ಕೇಳಿದ್ರೆ, ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಅಷ್ಟಕ್ಕೆ ಸೀಮಿತ ಅಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಎಷ್ಟು ವೋಟ್ ಬಂದಿರ್ಬೋದು, ಗೆಲ್ತೀವಾ ಇಲ್ವಾ, ಯಾರ್ಯಾರು ಕೆಲಸ ಮಾಡಿದ್ರು, ಅಲ್ಲಿ ಏನೇನು ನಡೀತು ಅನ್ನೋವಂಥದ್ದು ಮಾಹಿತಿ ಆದರೂ ತಗೋಬೇಕಲ್ವಾ. ಸೊ ಮಾಹಿತಿಯ ಸಂಗ್ರಹಣೆಯ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮತ್ತೊಬ್ಬರಿಗೆ ಕೇಳಿದಾಕ್ಷಣಕ್ಕೆ ಸೊ ಅದಕ್ಕೆ ಈಗಾಗಲೇ ಸರ್ಕಾರ ರಚನೆ ಮಾಡಬೇಕು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋವಂಥದ್ದು ನಡೀತಾ ಇದೆ ಅಂತ ಅಲ್ಲ. ರಾಜಕೀಯ ಪಕ್ಷಕ್ಕೆ ಏನಾದರೂ ಒಂದು ರೀತಿ ಏನಾದರೂ ಬದ್ಧತೆ ಇದ್ದರೆ ಈ ಚುನಾವಣೆ ಆದಾಗ ಈ ರೀತಿಯ ಮಾಹಿತಿಗಳನ್ನು ಪಡೀಬೇಕು, ಪಡೀತಾರೆ. ಇದು ಒಂದು. ಎರಡನೇದು, ಬಹುಶಃ ಸುರ್ಜೇವಾಲಾ ಯಾಕೆ ಬಂದಿದ್ದಾರೆ? ಅರೆ ಸುರ್ಜೇವಾಲಾ ಇಲ್ಲೇ ಇದ್ದಾರೆ ಆಲ್ಮೋಸ್ಟ್. ಯಾಕೆಂದರೆ ಅವರು ಈ ಇನ್ಚಾರ್ಜ್ ಕರ್ನಾಟಕ. ಈಗ ಅವರ ಅರುಣ್ ಸಿಂಗ್ ಇಲ್ವಾ, ಅಥವಾ ನಡ್ಡಾ ಇಲ್ಲಿ ಬಂದು ಹೋಗ್ತಾ ಇರಲಿಲ್ವಾ? ಇವತ್ತು ಅವ್ರಿಗೆ ಏನಾಗಿದೆ ಅಂದರೆ, ಸೊ ನ್ಯಾಷನಲ್ ಪಾರ್ಟೀಸ್ ಆದ ಈಗ JDS ಒಂದು ಹಂತದಲ್ಲಿ, ಜನತಾದಳ ನ್ಯಾಷನಲ್ ಪಾರ್ಟಿ ಆಗಿತ್ತು ಒಂದು ಹಂತದಲ್ಲಿ, ಈಗ ಅವರು ರೀಜನಲ್ ಪಾರ್ಟಿ ಆಗಿದ್ದಾರೆ. ನ್ಯಾಷನಲ್ ಪಾರ್ಟಿ ಹಿನ್ನೆಲೆಯಲ್ಲಿ ಒಬ್ಬರು ನ್ಯಾಷನಲ್ ಪಾರ್ಟಿಯಿಂದ ಅಧ್ಯಕ್ಷರು ಆದೇಶ ಮಾಡ್ತಾರೆ, ಅದಕ್ಕೆ ಯಾರೋ ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜ್ ಇರ್ತಕ್ಕಂಥವ್ರು ಅವ್ರು ಹೇಳ್ತಾರೆ ನೀವು ಹೋಗಿ ಮಾಹಿತಿ ಸಂಗ್ರಹಿಸಿ ಏನಾಗ್ಬೋದು ಅನ್ನೋವಂಥದ್ದನ್ನು ಆಗಬೇಕು ಅಂತ ತಿಳ್ಕೊಂಡು ಮಾಹಿತಿ ಕೊಡಿ. ಆ ಹಿನ್ನೆಲೆಯಲ್ಲಿ ಬಂದಿದ್ದಾರೆ. ನಾನು ಸ್ಪಷ್ಟ ಹೇಳ್ತೇನೆ, ಬಹುಶಃ ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನಾಯಕ ಅರ್ಥಾತ್ ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಸೊ ಇನ್ನಿತರ ಜನಾಂಗಕ್ಕೂ ಸಹ ಸರ್ವ ಜನಾಂಗದ ಶಾಂತಿಯ ತೋಟ ಬಯಸುವಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸು. ಹಾಗಾಗಿ ಈಗ ಇದು JDSನಲ್ಲಿ ಆ ಜನಾಂಗದ ಓಟ್ ಬೇಡ, ಈ ಜನಾಂಗದ ಓಟ್ ಬೇಡ ಅಂತೇಳಿ ಉದ್ದಟತನದ ಮಾತುಗಳನ್ನು ಆಡಿದ್ದಾರೆ. ಹೌದಾ ಅಲ್ವೋ? ಶಿವಮೊಗ್ಗದಿಂದ ಹಾಡಿದ್ದಾರೆ, ಬಿಜಾಪುರದಿಂದ ಹಾಡಿದ್ದಾರೆ. ನನ್ನ ಹೆಸರುಗಳು ಹೇಳಿ ಅವ್ರನ್ನ ದೊಡ್ಡವ್ರು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇದನ್ನು ನಾನೇನು ಹೇಳ್ತೇನೆ, ಆದರೆ ನಮ್ಮ ಪಾರ್ಟಿ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡ್ತಕ್ಕಂಥ, ಎಲ್ಲ ವರ್ಗದ ಜನರ ಸಹಕಾರವನ್ನು, ಆಶೀರ್ವಾದವನ್ನು ಕೇಳ್ತಕ್ಕಂಥದ್ದಿದೆ. ಬಹುಶಃ ಈ ರಾಜ್ಯದಲ್ಲಿ ಇವತ್ತು ನಾನು ಇಷ್ಟೇ ಹೇಳ್ತೇನೆ, ಯಾರು ಎಷ್ಟೇ ಏನೇ ಮಾತಾಡಿದ್ರು ಸಹ ನರೇಂದ್ರ ಮೋದಿಯವರ ಪ್ರಭಾವ ಈ ರಾಜ್ಯದಲ್ಲಿಲ್ಲ. ಅಕಸ್ಮಾತ್ ಅಷ್ಟೋ ಇಷ್ಟೋ ಇದ್ದರೆ ಸ್ಥಳೀಯ ನಾಯಕರ ಪ್ರಭಾವ ಈ ರಾಜ್ಯದಲ್ಲಿದೆ. ಅವರು ಒಂದಿಷ್ಟು ಆ ಪ್ರಭಾವದಿಂದ ಗೆಲ್ತಾರೆ ಹೊರತು ಒಂದಿಷ್ಟು ಸೀಟುಗಳನ್ನು ನಾನು ಸ್ಪಷ್ಟಪಡಿಸ್ತೇನೆ. ಈ ಚುನಾವಣೆಯ ಫಲಿತಾಂಶದಲ್ಲಿ ಸಮೀಕ್ಷೆಗಳು ಯಾರು ಏನು ಬೇಕಾದರೂ ಮಾಡಲಿ, ಆದರೆ ನಮ್ಮ ಪಕ್ಷಕ್ಕೆ ಸರಳ ಬಹುಮತ ಸಿಗುವಂಥದ್ದು 100ಕ್ಕೆ 100% ಗ್ಯಾರಂಟಿ ಅಂತ ಹೇಳಿ ಹೇಳಿಕೆ. ಥ್ಯಾಂಕ್ ಯು ಉಗ್ರಪ್ಪ ಅವರೇ, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ರೈ, ಡಾಕ್ಟರ್ ಸಚಿನ್ ರೆಡ್ಡಿ, ದಿನೇಶ್ ಅಮೀನ್ ಮಟ್ಟು ಅವರೇ, ಚರಣ್ ಗೌಡ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ.